ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ, ಮೊದಲನೆಯದಾಗಿ ನಿಮ್ಮೆಲ್ಲರ ಮೇಲೆಯೂ ಜಗದಂಬಿ ತಾಯಿ, ಶಿವ ಭಗವಂತ, ಶ್ರೀ ಗಣೇಶ ಹಾಗೂ ಶ್ರೀ ಹನುಮಂತನ ಕೃಪೆ ಇರಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯ ನೆಲೆಸಲಿ. ಇದೇ ನಮ್ಮ ಪ್ರಾಮಾಣಿಕ ಮನಸ್ಸಿನ ಪ್ರಾರ್ಥನೆಯಾಗಿದೆ. ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಒಂದು ಸಣ್ಣ ಶುಭ ಪರಿಹಾರದೊಂದಿಗೆ ಪ್ರಾರಂಭಿಸೋಣ. ಸ್ನೇಹಿತರೆ, ನಾಳೆ ಬೆಳಿಗ್ಗೆ ಅಥವಾ ನಾಳೆ ಸಂಜೆ ನಿಮಗೆ ಅವಕಾಶ ಸಿಕ್ಕರೆ ಶ್ರದ್ಧೆಯಿಂದ ದೇವರೆದುರು ಒಂದು ದೀಪವನ್ನು ಹಚ್ಚಿ ಹಾಗೂ ಮನಸ್ಸಿನಲ್ಲಿ ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ಬಹಳಷ್ಟು ಜನರು ಇದನ್ನು ಮನಸ್ಸನ್ನು ಏಕಾಗ್ರತೆಗೊಳಿಸಲು ಮತ್ತು ಧನಾತ್ಮಕ ಆಲೋಚನೆ ಕಾಯ್ದುಕೊಳ್ಳಲು ಒಂದು ಸುಂದರ ಮಾರ್ಗವೆಂದು ಭಾವಿಸುತ್ತಾರೆ. ಈ ಪರಿಹಾರವನ್ನು ನೀವು ಮಾಡಿದರೆ ನಿಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆಯಾಗುತ್ತದೆ. ಖಂಡಿತವಾಗಿಯೂ ಯಾವುದಾದರೂ ಒಂದು ಪವಾಡದಂತ ಅವಕಾಶ ಸಿಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಯಾರ ಮನಸ್ಸಿನಲ್ಲಿ ನಂಬಿಕೆ ಜ್ಯೋತಿ ಉರಿಯುತ್ತದೆಯೋ ಅವರ ಜೀವನದಲ್ಲಿ ಭರವಸೆ ಪ್ರತಿದಿನ ಬೆಳೆಯುತ್ತದೆ. ಗಳು ಎಷ್ಟೇ ಕಠಿಣವಾಗಿದ್ದರೂ ಧೈರ್ಯ ತಳ್ಳುವವರ ಗುರಿ ತಾನಾಗೆ ಹುಡುಕಿಕೊಂಡು ಬರುತ್ತದೆ. ಸ್ನೇಹಿತರೆ, ಇಂದು ನೀವು ಈ ವಿಡಿಯೋ ತಲುಪಿದ್ದರೆ ಇದನ್ನು ಒಂದು ಉತ್ತಮ ಶುಭ ಪವಾಡವೆಂದು ಭಾವಿಸಿ ಕೆಲವು ಧನಾತ್ಮಕ ವಿಷಯಗಳನ್ನು ಕೇಳಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ಮುಂಬರುವ ಸಮಯಕ್ಕಾಗಿ ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ಬರಲಿರುವ ಸಮಯ ನಿಮಗಾಗಿ ಎಷ್ಟು ವಿಶೇಷ ಮತ್ತು ಮುಖ್ಯವಾಗಿರಲಿದೆ ಎಂದರೆ ನೀವು ಎಂದು ಕನಸಿನಲ್ಲಿ ಯೋಚಿಸಿರುವುದಿಲ್ಲ. ಹೌದು ಸ್ನೇಹಿತರೆ, ನಾವು ಯಾರನ್ನು ಹೆದರಿಸಲು ಅಲ್ಲ, ಬದಲಿಗೆ ಜಾಗೃತಿ ಮೂಡಿಸಲು, ಪ್ರೇರೇಪಿಸಲು ಮತ್ತು ಧನಾತ್ಮಕ ಆಲೋಚನೆಯೊಂದಿಗೆ ಮುನ್ನಡೆಯುವ ಸಂದೇಶ ನೀಡಲು ಬಂದಿದ್ದೇವೆ. ಹೌದು ಸ್ನೇಹಿತರೆ, ಸಾಧ್ಯವಾದರೆ ನಿಮ್ಮ ತಂದೆ ತಾಯಿ ಅಥವಾ ಮನೆ ಹಿರಿಯರ ಆಶೀರ್ವಾದ ಪಡೆದು ದಿನವನ್ನು ಪ್ರಾರಂಭಿಸಿ. ಅವರ ಪ್ರೀತಿ ಮತ್ತು ಆಶೀರ್ವಾದ ಜೀವನದಲ್ಲಿ ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಕಷ್ಟಗಳಿಗೆ ಹೆದರಿ ಕುಳಿತುಕೊಳ್ಳುವವರು ಆಗಾಗ್ಗೆ ಗುರಿ ತಲುಪುವ ಮೊದಲೇ ಹಿಂದಿರುಗುತ್ತಾರೆ. ಆದರೆ ಪ್ರತಿಯೊಂದು ಸವಾಲನ್ನು ಸ್ವೀಕರಿಸುವವರ ಪಾದಗಳನ್ನು ಯಶಸ್ಸು ಒಂದು ದಿನ ಖಂಡಿತವಾಗಿಯೂ ಮುಟ್ಟಿಸುತ್ತದೆ. ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಕತ್ತಲೆಯಾಗುವುದಿಲ್ಲ ಎಂದು ಹೇಳುತ್ತಾರಲ್ಲವೇ. ದೇವರೆಡೆಗೆ ನಂಬಿಕೆ ಇದ್ದರೆ ಸ್ನೇಹಿತರೆ, ನಿಮ್ಮ ನಂಬಿಕೆಯನ್ನು ದೇವರು ಎಂದಿಗೂ ಹುಸಿಗೊಳಿಸುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಜೀವನದಲ್ಲಿ ಎಂದಿಗೂ ನಿಮ್ಮ ವಿಧಿಯನ್ನು ನಿಂದಿಸುವುದಕ್ಕಿಂತ ನಿಮ್ಮ ಕರ್ಮಗಳನ್ನು ಉತ್ತಮಗೊಳಿಸುವುದು ಲೇಸು. ಉತ್ತಮ ಆಲೋಚನೆಗಳು, ಪ್ರಾಮಾಣಿಕ ಪರಿಶ್ರಮ ಮತ್ತು ತಾಳ್ಮೆಯ ಅತ್ಯಂತ ದೊಡ್ಡ ಪರಿಹಾರಗಳಾಗಿವೆ. ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ನಿಮಗಾಗಿ ನಮ್ಮ ಹೃದಯಪೂರ್ವಕ ಸ್ವಾಗತ. ಆದರೆ ನೀವು ನಮ್ಮ ಹಳೆಯ ಚಂದಾದಾರರಾಗಿದ್ದರೆ ಅಥವಾ ಕುಟುಂಬದ ಸದಸ್ಯರಾಗಿದ್ದರೆ ನಿಮ್ಮ ಪ್ರೀತಿ ಮತ್ತು ನಂಬಿಕೆ ನಮ್ಮ ದೊಡ್ಡ ಶಕ್ತಿಯಾಗಿದೆ. ಸ್ನೇಹಿತರೆ, ನೀವು ಕೋಟ್ಯಾಧಿಪತಿಯಾಗುವ ಹಾದಿಯಲ್ಲಿ ಸಾಗುತ್ತಿದ್ದೀರಿ. ಈಗ ನೀವು ಅತಿ ಶೀಘ್ರದಲ್ಲೇ ಕೋಟ್ಯಾಧಿಪತಿಯಾಗಲಿದ್ದೀರಿ. ಹೌದು ಸ್ನೇಹಿತರೆ, ದೇವಾದಿದೇವ ಮಹಾದೇವನ ಆಶೀರ್ವಾದದಿಂದ ನಾಳೆಯಿಂದ ನೀವು ಅತ್ಯಂತ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಲಿದ್ದೀರಿ. ಆದರೆ ಒಬ್ಬ ದೊಡ್ಡ ದೇವರು ಕಳೆದ 3 ವಾರಗಳಿಂದ ನಿಮ್ಮ ಮನೆಯಲ್ಲಿ ಓಡಾಡುತ್ತಿದ್ದಾರೆ. ಅತ್ತ ಇತ್ತ ಸಮಯವಿರುವಾಗಲೇ ತಿಳಿದುಕೊಳ್ಳಿ, ಈ ದೇವರು ನಿಮಗೆ ಬಹಳಷ್ಟು ನೀಡಲಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಒಬ್ಬ ಅತ್ಯಂತ ದೊಡ್ಡ ದೇವರು ಕಳೆದ 3 ವಾರಗಳಿಂದ ನಿಮ್ಮ ಮನೆಯಲ್ಲಿ ಓಡಾಡುತ್ತಿದ್ದಾರೆ. ಇದು ತಿಳಿದು ನಿಮಗೆ ಅತ್ಯಂತ ಆಶ್ಚರ್ಯವಾಗಬಹುದು. ಏನೆಂದರೆ, ಈ ದೇವರು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ. ಹೌದು ಸ್ನೇಹಿತರೆ, ಇವರು ನೀಡಿದ ಸೂಚನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ಹಾಗೂ ಅವರು ಹೇಳಿದಂತೆ ನೀವು ಮಾಡದಿದ್ದರೆ ಅವರ ಕೋಪ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ಮುರಿದು ಬೀಳಬಹುದು. ಆದರೆ ಆ ದೇವರು ಮೂಲತಃ ಅತ್ಯಂತ ಶಾಂತ ಸ್ವಭಾವದವರು. ಆದರೆ ಇವರಿಗೆ ಕೋಪ ಬಂದರೆ ಇಡೀ ಕುಟುಂಬವನ್ನು ನಾಶ ಮಾಡಿಬಿಡುತ್ತಾರೆ. ಮತ್ತೊಂದೆಡೆ ಈ ದೇವರನ್ನು ನೀವು ಯಾವುದೇ ರೀತಿಯಲ್ಲಿ ಒಮ್ಮೆ ಪ್ರಸನ್ನಗೊಳಿಸಿದರೆ ನಿಮಗಾಗಿ ಈ ಭೂಮಿಯ ಮೇಲೆ ಸ್ವರ್ಗಕ್ಕಿಂತಲೂ ಸುಂದರವಾದ ವಾತಾವರಣ ನಿರ್ಮಾಣವಾಗುತ್ತದೆ. ಹೌದು ಸ್ನೇಹಿತರೆ, ಸಂಪೂರ್ಣ ಸರಿಯಾಗಿ ಕೇಳುತ್ತಿದ್ದೀರಿ. ಈ ದೇವತೆ ನಿಮ್ಮ ಮನೆಯಲ್ಲಿ ಕಳೆದ 3 ವಾರಗಳಿಂದ ಸುಳಿದಾಡುತ್ತಿದ್ದಾರೆ. ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಈಗ ಅತ್ಯಂತ ದೊಡ್ಡ ಪವಾಡ ನಡೆಯಲಿದೆ. ಆಮೇಲೆ ನಿಮಗೆ ಯಾವುದೇ ಸುಖ ಬೇಕಿರಲಿ, ಯಾವುದೇ ಶುಭ ಸುದ್ದಿ ಬೇಕಿರಲಿ, ಅವರು ನಿಮಗೆ ಸುಖವನ್ನು ನೀಡಲಿದ್ದಾರೆ. ವಾಹನ, ಬಂಗಲೆ ಸುಖವಿರಲಿ, ಮನೆ ಕುಟುಂಬದ ಸುಖವಿರಲಿ, ಸಂತಾನದ ಸುಖವಿರಲಿ, ಪ್ರೀತಿಯ ಸುಖವಿರಲಿ, ಎಲ್ಲ ಸುಖಗಳು ಈಗ ನಿಮಗೆ ಒಂದೊಂದಾಗಿ ಸಿಗಲಿವೆ. ಹಾಗೂ ನಿಮ್ಮ ಜೀವನದ ಪ್ರತಿಯೊಂದು ದೊಡ್ಡ ಕಾಯಿಲೆಯು ದೂರವಾಗುತ್ತದೆ. ಆದ್ದರಿಂದ ವಿಡಿಯೋ ನಿಮ್ಮೆಲ್ಲರಿಗಾಗಿಯೇ ಇದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಸಣ್ಣ ವಿನಂತಿ ಏನೆಂದರೆ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ದೊಡ್ಡ ದೇವರು ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಓಡಾಡುತ್ತಿದ್ದಾರೆ, ಅವರನ್ನು ಹೇಗೆ ಗುರುತಿಸಬೇಕು ಮತ್ತು ಅವರನ್ನು ಹೇಗೆ ಪ್ರಸನ್ನಗೊಳಿಸಬೇಕು ಎಂಬುದನ್ನು ತಿಳಿಸುತ್ತೇನೆ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಯಾವುದಾದರೂ ತೊಂದರೆಗಳಿದ್ದರೆ ಈ ತೊಂದರೆಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ
ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಆದರೆ ಈ ತಪ್ಪುಗಳನ್ನು ಮಾಡುವುದರಿಂದ ನೀವು ತಪ್ಪಿಸಿಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ಈ ದೇವರು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಕೆಲವು ತಪ್ಪುಗಳನ್ನು ಮಾಡಿದರೆ ಈ ದೇವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ತದನಂತರ ನಿಮ್ಮ ಜೀವನದಲ್ಲಿ ಸ್ವರ್ಗಕ್ಕಿಂತಲೂ ಕೀಳಾಗಿ ಮಾರ್ಪಡುತ್ತದೆ. ಹೌದು ಸ್ನೇಹಿತರೆ, ನನಗೆ ಗೊತ್ತು, ನೀವು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡಿರುತ್ತೀರಿ. ಇದರಿಂದ ಈ ದೇವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಹಾಗೂ ಅವರನ್ನು ಗುರುತಿಸುವಲ್ಲಿ ನೀವು ಅಜ್ಞಾನದಿಂದ ಕೆಲವು ಕೆಲಸಗಳನ್ನು ಮಾಡಿಬಿಡುತ್ತೀರಿ. ಇದರಿಂದ ಈ ದೇವರಿಗೆ ನಿಮ್ಮ ಮೇಲೆ ತುಂಬ ಕೋಪ ಬರುತ್ತದೆ ಮತ್ತು ನೀವು ಹೀಗೆ ಮಾಡಿದರೆ ಈ ದೇವರು ನಿಮ್ಮ ಮೇಲೆ ಬಹಳಷ್ಟು ಕಷ್ಟಗಳನ್ನು ತಂದೊಡ್ಡುತ್ತಾರೆ. ಸ್ನೇಹಿತರೆ, ತಿಳಿದು ಮಾಡಿದರೂ ಸರಿ, ತಿಳಿಯದೆ ಮಾಡಿದರೂ ಸರಿ, ತಪ್ಪಂತೂ ತಪ್ಪೇ ಆಗಿರುತ್ತದೆ. ಈ ವಿಷಯ ನಮಗೂ ತಿಳಿದಿದೆ. ಹಣೆಯಲ್ಲಿ ಬರೆದಿರುವುದು ಬದಲಾಗುವುದಿಲ್ಲ ಎಂಬುದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದರ ಮೂಲಕ ಒಂದಷ್ಟರ ಮಟ್ಟಿಗೆ ಆ ಘಟನೆಗಳಿಂದ ನೀವು ನಿಮ್ಮನ್ನು ಕಾಪಾಡಿಕೊಳ್ಳಬಹುದು. ಈ ಮಾತು 100% ಸತ್ಯ. ಆದರೆ ಒಂದೇ ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ಜೀವನವನ್ನು ಬದಲಾಯಿಸುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಕಳೆದ 3 ವಾರಗಳಿಂದ ದೊಡ್ಡ ದೇವರು ನಿಮ್ಮ ಮನೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಈ ದೇವರು ಸಣ್ಣ ತಪ್ಪನ್ನು ಕ್ಷಮಿಸುವುದಿಲ್ಲ. ಸರಿಯಾಗಿ ನಡೆದರೆ, ಸರಿಯಾದ ಕೆಲಸಗಳನ್ನು ಮಾಡಿದರೆ ಈ ದೇವರು ನಿಮ್ಮನ್ನು ನೆಲದಿಂದ ನೇರವಾಗಿ ಆಕಾಶದ ಎತ್ತರಕ್ಕೆ ತಲುಪಿಸಿ ಬಿಡುತ್ತಾರೆ. ಹಾಗೂ ಯಾರು ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೋ, ಕೆಟ್ಟದಾಗಿ ಆಲೋಚಿಸುತ್ತಾರೋ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೋ ಅವರನ್ನು ಸ್ವರ್ಗದಿಂದ ನರಕಕ್ಕೆ ತಳ್ಳಿಬಿಡುತ್ತಾರೆ. ಆದರೆ ಸ್ನೇಹಿತರೆ, ನೀವು ಅತ್ಯಂತ ಅದೃಷ್ಟವಂತ ವ್ಯಕ್ತಿಯಾಗಲಿದ್ದೀರಿ. ನೀವು ಅತ್ಯಂತ ಭಾಗ್ಯಶಾಲಿಗಳು. ಅದಕ್ಕೆ ಈ ದೇವರು ತಾವಾಗಿ ನಡೆದು ನಿಮ್ಮ ಬಳಿಗೆ ಬಂದಿದ್ದಾರೆ, ನಿಮ್ಮ ಮನೆಯಲ್ಲಿ ವಿರಾಜಮಾನರಾಗಿದ್ದಾರೆ. ನೀವು ಎಷ್ಟು ಭಾಗ್ಯಶಾಲಿಗಳು ಎಂಬುದನ್ನು ನೀವೇ ಅರ್ಥ ಮಾಡಿಕೊಳ್ಳಬಹುದು. ಈ ರಾಶಿ ಅನೇಕ ಜಾತಕದವರಿದ್ದಾರೆ. ಅವರೆಲ್ಲರ ಮನೆಗಳನ್ನು ಬಿಟ್ಟು ಈ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಜೀವನವನ್ನು ಬದಲಾಯಿಸುವುದಕ್ಕಾಗಿ ನೀವು ಸಂಪೂರ್ಣವಾಗಿ ಶಾಂತ ಮನಸ್ಸಿನಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ಸುಸಮಯ ಬರಲಿದೆ. ಹೌದು ಸ್ನೇಹಿತರೆ, ಯಾವುದೇ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದಾಗ, ಯಾವುದೇ ದೇವರು ನಿಮ್ಮ ಮನೆಯಲ್ಲಿ ಪ್ರತ್ಯಕ್ಷರಾದಾಗ ಖಂಡಿತವಾಗಿಯೂ ಯಾವುದೋ ಒಂದು ಉದ್ದೇಶದಿಂದಲೇ ಬಂದಿರುತ್ತಾರೆ. ಖಂಡಿತವಾಗಿಯೂ ನೀವು ಅಂತ ಕೆಲವು ಕರ್ಮಗಳನ್ನು ಮಾಡಿರುತ್ತೀರಿ. ಅದಕ್ಕೆ ಈ ದೇವರು ನಿಮ್ಮ ಮನೆಗೆ ಬರಲು ಪ್ರೇರೇಪಿತರಾಗಿದ್ದಾರೆ. ಸ್ನೇಹಿತರೆ, ನನಗೆ ಗೊತ್ತು, ನೀವು ನಿಮ್ಮ ಜೀವನದಲ್ಲಿ ಕಷ್ಟದಲ್ಲಿದ್ದೀರಿ, ಆದರೆ ತೊಂದರೆಯಲ್ಲಿದ್ದೀರಿ. ಈ ವಿಡಿಯೋವನ್ನು ನೀವು ಮೊದಲಿನಿಂದ ಕೊನೆವರೆಗೂ ನೋಡಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಹೌದು ಸ್ನೇಹಿತರೆ, ನಾವು 100% ಖಾತ್ರಿಯೊಂದಿಗೆ ಹೇಳುತ್ತಿದ್ದೇವೆ, ನಿಮ್ಮೆಲ್ಲ ತೊಂದರೆಗಳು ಕೊನೆಗೊಳ್ಳುತ್ತವೆ. ಇನ್ನ ನಂತರ ನಮ್ಮ ಜೀವನದಲ್ಲಿ ದುಃಖ, ಕಷ್ಟ, ತೊಂದರೆ ಇದೆ ಎಂದು ಮತ್ತೆ ಹೇಳುವ ಸಂದರ್ಭ ಬರುವುದಿಲ್ಲ. ನಾವು ನಿಮಗೆ ಹೇಳುತ್ತಿರುವುದನ್ನು ನೀವು ಅತ್ಯಂತ ಗಮನವಿಟ್ಟು ಕೇಳಿ. ಯಾವುದಾದರೂ ನಿರ್ಜನ ಪ್ರದೇಶದಲ್ಲಿ ಕುಳಿತು ಇಂದಿನ ಈ ವಿಡಿಯೋವನ್ನು ಶಾಂತ ಮನಸ್ಸಿನಿಂದ ನೋಡಿ. ಆಗಷ್ಟೇ ಪ್ರತಿಯೊಂದು ಮಾತು ಅರ್ಥವಾಗುತ್ತದೆ. ಪ್ರತಿಯೊಂದು ಸೂಚನೆ, ಪ್ರತಿಯೊಂದು ಮಾತು ನಿಮಗೆ ಅರ್ಥವಾದಾಗ ಸ್ನೇಹಿತರೆ, ನಿಮ್ಮ ಅದೃಷ್ಟ ಬದಲಾಗುವುದರಿಂದ, ನಿಮ್ಮ ಜೀವನ ಬದಲಾಗುವುದರಿಂದ ಪ್ರಪಂಚದ ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಾಳೆಯ ದಿನವು ಉಳಿದೆಲ್ಲ ದಿನಗಳಿಗೆ ಹೋಲಿಸಿದರೆ ಸಾಕಷ್ಟು ಉತ್ತಮ ಹಾಗೂ ಸಾಕಷ್ಟು ವಿಶೇಷವಾಗಿರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ನಕ್ಷತ್ರಗಳು ಹೇಳುತ್ತಿವೆ, ನಾಳೆಯ ದಿನವು ನಿಮಗಾಗಿ ಹಗುರವಾದ ಸಂತೋಷ ಮತ್ತು ಖುಷಿಯಿಂದ ಕೂಡಿರುತ್ತದೆ. ಮನಸ್ಸು ಕೇವಲ ಓಡಾಡಲು ಹಾಗೂ ನಗಾಡಲು ನೆಪ ಹುಡುಕಿರುತ್ತದೆ. ಗೆಳೆಯನ ಯಾವುದೋ ಮಾತು ಮನಸ್ಸಿಗೆ ಸ್ವಲ್ಪ ಬೇಸರ ತರಬಹುದು, ಆದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಕ್ಕಿಂತ ನಕ್ಕು ಬಿಡುವುದು ಲೇಸು. ಆದರೆ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ, ವಿಷಯ ದೊಡ್ಡದಾಗಿದ್ದರೆ ವ್ಯಕ್ತಿಯನ್ನು ಮರೆತು ಬಿಡಿ, ಹಾಗೂ ವ್ಯಕ್ತಿ ನಿಮಗೆ ಅತ್ಯಂತ ವಿಶೇಷವಾಗಿದ್ದರೆ ಮಾತುಗಳನ್ನು ಮರೆತು ಬಿಡಿ. ಇದರಲ್ಲೇ ಒಳಿತಿದೆ. ಒಂದು ವೇಳೆ ಎಲ್ಲಾದರೂ ಹೊರಗೆ ಹೋಗಲು ಯೋಜನೆ ಹಾಕುತ್ತಿದ್ದರೆ ತಂದೆ ತಾಯಿಯ ಸಲಹೆ ನಿಮಗೆ ಶುಭ ತರಲಿದೆ. ಇತರೆ ನಾಳೆಯ ದಿನ ವಿಶೇಷವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಫಲ ಸಿಗಲಿದೆ ಮತ್ತು ನಾಳೆ ನಿಮಗೆ ಒಂದು ಹೊಸ ಗುರುತು ಅಥವಾ ಹೊಸ ಹುದ್ದೆ ಸಿಗಲಿದೆ. ಕಚೇರಿಯ ಮೇಲಧಿಕಾರಿಯ ಜೊತೆ ಸಣ್ಣ ಪುಟ್ಟ ಮಾತಿನ ಚಕಮಕಿ ಅಥವಾ ಜಗಳವಾಗುವ ಸಾಧ್ಯತೆ ಇದೆ. ಆದರೆ ನೀವು ನಿಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸಬಹುದು. ಮಗುವಿನ ಸಣ್ಣ ಆಸೆಯನ್ನು ಈಡೇರಿಸುವ ಮೂಲಕ ನಿಮಗೆ ಸಮಾಧಾನ ಸಿಗುತ್ತದೆ. ನೀವು ನಿಮ್ಮ ಆತ್ಮೀಯರಿಗೆ ಒಳ್ಳೆಯದನ್ನೇ ಯೋಚಿಸುತ್ತೀರಿ. ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ. ಹೌದು ಸ್ನೇಹಿತರೆ, ನೀವು ಜನರ ಒಳಿತಿಗಾಗಿ ಎಷ್ಟು ಹೆಚ್ಚು ಯೋಚಿಸುತ್ತೀರೋ ಅಷ್ಟೇ ಹೆಚ್ಚಾಗಿ ಜನರು ನಿಮ್ಮನ್ನು ಕೀಳಾಗಿ ಅಥವಾ ದುರ್ಬಲರೆಂದು ಭಾವಿಸುತ್ತಾರೆ.
ಆದ್ದರಿಂದ ಅಗತ್ಯಕ್ಕಿಂತ ಹೆಚ್ಚಾಗಿ ಇತರರ ಬಗ್ಗೆ ಯೋಚಿಸುವುದು ಮತ್ತು ಇತರರಿಗೆ ಒಳ್ಳೆಯದನ್ನು ಮಾಡುವುದು ಕೆಲವೊಮ್ಮೆ ಮನುಷ್ಯನಿಗೆ ನಷ್ಟ ತರುತ್ತದೆ. ನಿಮಗೂ ಹಾಗೆ ಆಗಬಹುದು. ಆದ್ದರಿಂದ ಸ್ನೇಹಿತರೆ, ಎಚ್ಚರದಿಂದಿರಿ, ಜಾಗರೂಕರಾಗಿರಿ. ಇದು ನಿಮಗೆ ಒಳ್ಳೆಯದು. ನಾಳೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾರಾದರೂ ನಿಮ್ಮ ದಾರಿ ತಪ್ಪಿಸಲು ಪ್ರಯತ್ನಿಸಬಹುದು. ನಿಮ್ಮ ಗಮ್ಯ ಸ್ಥಾನದಿಂದ ನಿಮ್ಮನ್ನು ತಪ್ಪು ಹಾದಿಗೆ ಕರೆದೊಯ್ಯುವ ಸಂಚು ಹೂಡಬಹುದು. ಆದ್ದರಿಂದ ನಾಳೆ ಕಣ್ಣುಗಳನ್ನು ತೆರೆದಿಡಿ ಮತ್ತು ಆಲೋಚಿಸಿ ನಿರ್ಧಾರ ತೆಗೆದುಕೊಂಡು ನಂಬಿಕೆ ಇಡಿ. ತಂದೆ ಯಾವುದೋ ಒಂದು ಮಾತು ನಿಮಗೆ ಬೇಸರ ತರಬಹುದು, ಆದರೆ ಸಮಯದೊಂದಿಗೆ ಎಲ್ಲವೂ ಸರಿ ಹೋಗುತ್ತದೆ. ಯಾರಾದರೂ ಪ್ರಯಾಣಿಸುವಾಗ ಮುಂದಕ್ಕೆ ನಿಮಗೆ ಉಪಯುಕ್ತವಾಗುವಂತ ಹೊಸ ಮಾಹಿತಿಯು ಸಿಗಬಹುದು. ಕಡಿಮೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ, ದೊಡ್ಡ ಸಂಗಾತಿ. ಮನಸ್ಸಿನಲ್ಲಿ ಏನಾದರೂ ಹೊಸದನ್ನು ಮಾಡುವ ಆಸೆ ಮೂಡುತ್ತಿದೆ ಮತ್ತು ದಿನಚರಿಗೆ ಸಂಬಂಧಿಸಿದಂತೆ ಹೇಳ ಬಯಸುವ ಸಮಯವೆಂದರೆ ನಾಳೆ ಸಂತೋಷ ಮತ್ತು ಹಗುರವಾದ ಜವಾಬ್ದಾರಿಗಳ ಸಮ್ಮಿಲನವನ್ನು ತಂದಿದೆ. ಕುಟುಂಬದಲ್ಲಿ ಯಾರದ್ದಾದರೂ ಮದುವೆ ನಿಶ್ಚಯವಾಗುವ ಸುದ್ದಿ ವಾತಾವರಣವನ್ನು ಸಂಭ್ರಮವಾಗಿ ಬದಲಾಯಿಸುತ್ತದೆ. ಒಂದು ವೇಳೆ ಯಾವುದಾದರೂ ಸಾಲವಿದ್ದರೆ ಅದನ್ನು ತೀರಿಸುವ ದಾರಿ ನಾಳೆ ನಿಮಗೆ ಸಿಗಬಹುದು. ನಿಮಗಾಗಿ ಏನಾದರೂ ಖರೀದಿಸಲು ಮನಸ್ಸಾಗುತ್ತದೆ, ಆದರೆ ಖರ್ಚು ಮಾಡುವಾಗ ಸಮತೋಲನ ಕಾಯ್ದುಕೊಳ್ಳುವುದು ನಿಮಗೆ ಅತ್ಯಗತ್ಯವಾಗಿದೆ. ಅದೃಷ್ಟವು ನಿಮ್ಮ ಜೊತೆಗಿರಲಿದೆ ಮತ್ತು ನಿಮ್ಮ ಆದಾಯದಲ್ಲಿ ಏರಿಕೆಯಾಗುವ ಮುನ್ಸೂಚನೆಗಳು ಕಂಡುಬರುತ್ತಿವೆ. ಇದರಿಂದ ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದ